ನೀನು ವಯಸ್ಸಿನಾಗ ಹಳದಂದ್ರೇನ ನಗದಂದ್ರೇನ ಅಂತ ಗೊತ್ತಿರ್ಲಿಲ್ಲ. ಈಗ ನೋಡಿದ್ರೆ ಹಾಯ್ ಫ್ರೆಂಡ್ಸ್ ಅಂತ ಬಂದಿ ನಾವು ಇದ್ವಿ, ಏನ್ ಮಾಡ್ತಿದ್ವಿ ಆ ವಯಸ್ಸಿನಾಗ ಅಂತ ಗೊತ್ತಿಲ್ಲ. ಅದು ಹೋಗ್ಲಿ ಬಿಡಯ್ಯವ್ವ, ಯಾರಿಗ್ ನೋಡಮ್ಮ ಅದು ನೋಡ್ರಿ ಇದು ನೋಡ್ರಿ ಇಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅಂತಿ. ಯಾರಿಗ್ ನೋಡಮ್ಮ ನಿನ್ ತಲೆ ಬಿಟ್ಟು ಏನೋ ತೋರ್ಸಲಿ. ಅಯ್ಯೋ ಅಣ್ಣ, ಅಕ್ಕ ಬಿಸಿ ಇದ್ಲ ಅನ್ಸುತ್ತೆ, ಹಂಗೆ ಲವ್ ಮಾಡ್ಬಿಟ್ಟಾಳ. ರಾಧೆ ಕೃಷ್ಣ ಜೊತೆ ರಾಸಲೀಲೆ ಆಡಕ್ ಹೋಗಿದ್ಲು. ಬರೀ ನಿಂದೆ ಕೇಳ್ಬೇಕಾಕಿ, ಬರೀ ಸುಳ್ಳು ಹೇಳ್ತೀಯ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತೀನಿ ಚಿನ್ನ. ನೀನ್ ಬಿಡೋಣ, ಸೂರ್ಯಗ್ರಹಣ ದಿನನೇ ಹುಟ್ಬಿಡಿದ್ಯಾ. ನಿನ್ನೆ ನಮ್ಮ ಹೊಲದಲ್ಲಿ ಒಂದು ಹಾವು ಸಿಕ್ಕಿತ್ತು. ಹಾವು ಹೆಂಗಿದೆ ಅಂತಂದ್ರೆ ಮೋಸ್ಟ್ಲಿ ಅಲ್ಲಿಂದು ಗಂಟ್ಲಿಂದು ಪ್ರಮೋಷನ್ ಮಾಡ್ತಿದೆ ಅನ್ಸುತ್ತೆ. ಯಾವ ರೇಂಜ್ ಕಿರ್ಸ್ತಿದೆ ಅಂದ್ರೆ ನಾನೇ ಒಂದ್ಸಲ ದಂಗ ಹೋಗ್ಬಿಟ್ಟೆ. ಇತ್ತೀಚೆಗೆ ನಮ್ಮ ಆರ್ಯವರ್ಧನ್ ಗುರುಜಿಯವರು ಸುಮ್ಮನೆ ಇರವೆ ಬಿಟ್ಕೊಂಡ್ರ ಹತ್ರ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮಿ ಬಗ್ಗೆ ಮಾತಾಡಿ. ಅದಕ್ಕೆ ಅವರಿಗೆ ಜ್ಯೋತಿಷ್ ಹೇಳೋ ಸರಿಯಾಗಿ ಹೇಳ್ತಿಲ್ಲ ಅಂತಾಗಿ ನಾನು ಅವರಿಗೆ ಒಂದು ಗಿಳಿ ಕೊಡಬೇಕು ಅನ್ಕೊಂಡಿದ್ದೆ. ಜ್ಯೋತಿಷ್ ಗಿಳಿ ಕಳೆದೋಗ್ಬಿಟ್ಟಿದೆ, ಸಿಕ್ಕರೆ ಹುಡುಕೊಡಿ ಈ ವಿಡಿಯೋ ಹಾಕ್ತೀನಿ. ನಾನು ಆಲ್ರೆಡಿ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ನಮ್ಮಕ್ಕ ಯಾರನ್ನ ಲವ್ ಮಾಡ್ತಾಳಂತೆ? ಯಾರಕ್ಕದು? ಸೂರ್ಯ. ಅಮ್ಮ ತಾಯಿ, ಈ ಭೂಮಿ ಸುತ್ತ ತಿರುಗಕ್ಕೆ ಒಬ್ಬ ಸೂರ್ಯ ಇರೋದು, ಅವನು ಕಿತ್ಕೊಂಡ್ಬಿಟ್ರೆ ನಾವ್ ಹೆಂಗ್ ಮಾಡ್ಬೇಕು? ಹೋಗ್ ಚಂದ್ರ ಪಟಾಯ್ಸ್. ನಾವ್ ಹೆಣ್ಮಕ್ಳು 1 ಪಟ್ ಪ್ರೀತಿ ಕೊಟ್ರೆ ಗಂಡ್ಮಕ್ಳು 2 ಪಟ್ ಪ್ರೀತಿ ಕೊಡ್ತಾರಂತೆ. ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ನನ್ಗೆ. ಯಾವ ರೇಂಜ್ ಪ್ರೀತಿ ಮಾಡ್ತವ್ರಿ ನಮ್ಮನ್ನ ಅಂತ ಎಲ್ಲ ತಗೊಂಡು ಹೋಗಿರ್ತಾರೆ ಗೊತ್ತೇ ಆಗಲ್ಲ. ಮಚ್ಚಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಅಂಕಲ್, ನಾನು ಸಹ ದೊಡ್ಡ ಮನುಷ್ಯ ಆಗ್ಬೇಕು ಅನ್ಕೊಂಡಿದ್ದೀನಿ. ಏನೇನೋ ಕನ್ಸ್ ಕಟ್ಕೊಂಡು ಕೂತಿದ್ದೀನಿ, ಅದ್ರ ಮುಂದೆ ಮಾತ್ರ ಬರ್ತಾ ಇಲ್ಲ. ಯಾಕಂತ ಮಾತ್ರ ನನ್ಗೆ ಗೊತ್ತಿಲ್ಲ. ಚಿಲ್ಲರೆ ಕೆಲಸ ಮಾಡೋದು ಬಿಡ್ಬೇಕು. ಏನ್ ಬಿಡ್ಬೇಕು? ಇನ್ನು ಚಿಲ್ಲರೆ ಕೆಲಸ ಮಾಡೋದು ಬಿಡ್ಬೇಕಾ? ಅಂಕಲ್, ನಮ್ಮ ಮನೇಲಿ ₹1 ₹2 ಅಷ್ಟೇ ಕೊಡೋದು ನೋಡಿದ್ವಿ. ಈಗ ಅದನ್ನು ಬಿಟ್ಬಿಡು ಅಂತಂದ್ರೆ ನಮ್ಮನೆ ಆಯ್ತು ಟೀ ಅಲ್ಲೇ ಪಾರ್ಟಿ ಮಾಡ್ಬಿಡ್ತಾರೆ ನಮ್ಮ ಮನೇಲಿ ಎಲ್ಲರೂ. ಯಾಕಂದ್ರೆ ದುಡ್ಡೇ ಕೇಳೋದು ಬಿಟ್ಬಿಟ್ಲು ಅಂತ ಏನೋ ₹1 ₹2 ಕೊಡೋದನ್ನು ಬಿಡಿಸ್ಬಿಟ್ರಲ್ಲ ಅಂಕಲ್. ನೀವು ದೊಡ್ಡ ಮನುಷ್ಯ ಆಗ್ಬೇಕಾದ್ರೆ ಇರೋ ಚಿಲ್ಲರೆ ಕಾಸನ್ನು ಇಸ್ಕೊಬೇಡ ಅಂತಿದ್ದೀರಲ್ಲ. ಅಣ್ಣ, ದಯವಿಟ್ಟು ಆ ಸಾಂಗಿಗೆ ನೀವು ಡ್ಯಾನ್ಸ್ ಮಾಡೋಕ್ಕಿಂತ ಮುಂಚೆ ಆ ಹುಡುಗಿ ಯಾರಂತ ಕರ್ಕೊಂಡ್ಬಂದು ನಿಂದಿಸಿ ಡ್ಯಾನ್ಸ್ ಮಾಡಿ. ಇಲ್ಲ ಅಂತಂದ್ರೆ ನಾವಾಯ್ತು, ನಮ್ಮ ಜನಗಳಾಯ್ತು, ನಮ್ಮ ಮೈಕ್ಳಾಯ್ತು, ಯಾರೇ ಆಗಿರ್ಲಿ ಆ ಸಾಂಗಿಗೆ ನೀವು ಡ್ಯಾನ್ಸ್ ಆಡ್ತಿದ್ರಿ ಅಂದ್ರೆ ತಪ್ಪ ಬಂದ್ಬಿಡ್ತಾರೆ. ನಾನು ಇಷ್ಟು ದಿನ ಏನ್ ಮಾಡ್ತಿದ್ದೆ ಏನೋ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಪೂಜೆ ಮುಗಿಸ್ತಿದ್ದೆ. ಲಕ್ಷ್ಮಿ ಫೋಟೋ ಮುಂದೆ ಕುತ್ಕೊಂಡು ಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ, ಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ. ಬಟ್ ಇವಾಗ ಲಕ್ಷ್ಮಿ ಕಣ್ತೆ ಬಿಡ್ತಾಳೆ. ಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿನೇ ಬಂದ್ಬಿಡ್ತಾಳೆ. ಇನ್ನು ನನಗಂತೂ ದುಡ್ಡಿನ ಕೊರತೆನೇ ಇರಲ್ಲ. ಲಕ್ಷ್ಮಿ ಅವರೇ ದುಡ್ಡು ಕೊಟ್ಬಿಡಿ. ನಾನು ಅನಿತಾ ಅಲ್ಲ, ಮಹಾಲಕ್ಷ್ಮಿ. ಏನ್ ಹೇಳು? ಮಹಾಲಕ್ಷ್ಮಿ. ಸಾವು ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಬಂದ ಮುಂದೆ ನಿಂತೆ ನಿಲ್ಲುತ್ತೆ. ಅವತ್ತು ಕೂಡ ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು, ನನ್ನ ಮುಖದ ಮೇಲೆ ಲಘು ಇರಬೇಕು ಅನ್ನೋದೇ ಈ ಮದಕರಿ ಆಸೆ. ಅಣ್ಣ, ಸಾವು ನಿಮ್ಮ ಎದುರುಗಡೆ ಬಂದು ನಿಲ್ಲುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಮಾತ್ರ ಮೊದಲಿಗೆ ಸರಿಯಾಗಿ ನಿಂತ್ಕೊಳ್ಳೋದು ಕಲೀರಿ. ಆಮೇಲೆ ನಿಮ್ಮ ಮೀಸೆ ಬಗ್ಗೆ, ನಿಮ್ಮ ಮದಕರಿ ಬಗ್ಗೆ ಮಾತಾಡುವಂತೆ. ತಪ್ಪು ತಿಳ್ಕೊಬೇಡಿ ನೀವು ನಮ್ಮಣ್ಣ. ಅಯ್ಯೋ ಅಂದ್ರೆ 100 ವರ್ಷ 3 ನಿಮಿಷ. ನಮ್ಮಣ್ಣ ಆಡ್ತಿರೋ ಸಾಂಗಿಗೂ ಅವ್ರಿಗೂ ಆ ಮೀಸೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ರೆ ನಮ್ಮಣ್ಣ ಯಾರಿಗೆ ದ್ರೋಹ ಮಾಡ್ದ ಅಂತ ಮಾತ್ರ ಯಾರು ಹೇಳಲೇ ಇಲ್ಲ. ಪಾಪ ನಮ್ಮಣ್ಣ ಇಷ್ಟು ಬೇಜಾರು ಮಾಡ್ಕೊಂಡಿರ್ಬೇಡ.
ಹಾಯ್ ಹಲೋ ನಮಸ್ಕಾರ, ನಿಮ್ಮ ಮನೆ ಮಗಳು ಮಾಡುವುದು ನಮಸ್ಕಾರಗಳು. ಫ್ರೆಂಡ್ಸ್, ನನಗೆ ಯಾವುದು ಮದುವೆ ಆಗಿಲ್ಲ. ಫೋನ್ ಮಾಡಿ ನನಗೆ ತಲೆ ತಿನ್ಬೇಡಿ. ಮದುವೆ ಆಗಿದೆ ನೋಡಿ, ಕತ್ತಲ್ಲಿ ತಾಳಿ ಇರ್ಬೇಕು, ಕಾಲಲ್ಲಿ ಕಾಲುಗಳ ಇರ್ಬೇಕು, ಸರಿನಾ? ನಮ್ಮ ಮನೆ ಮಗಳು ಮುದ್ದುಲಕ್ಷ್ಮಿ ಅವರು ಮಾತಾಡಿ ಕೇಳಿಸ್ಕೊಂಡ್ರ? ಯಾಕೆ ಪದೇ ಪದೇ ಮೆಸೇಜ್ ಕಾಲ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ? ನಮ್ಮ ಮೈಕ್ ಸ್ವಲ್ಪ ಸುಮ್ಮನಿರೋ. ಆ ಅಕ್ಕಗೆ ತಾಳಿ ಇಲ್ಲ, ಕಾಲು ಇಲ್ಲ, ಇಷ್ಟೆಲ್ಲ ಕ್ಲಾರಿಟಿ ಕೊಟ್ಟ ಮೇಲೂ ಮದುವೆ ಆಗಿದೆ ಅಂತ ಬಡ್ಕೋತಿದ್ದೀರಾ? ಸುಮ್ಮನಿರಿ. ನಮ್ಮಮ್ಮ ಒಂದು ಆ್ಯಕ್ಟಿಂಗ್ ಕ್ಲಾಸ್ ಶುರು ಮಾಡಿದ್ದಾರೆ. ನಿಮ್ಗೆ ಏನಾದರೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನಮ್ಮಮ್ಮನ ಹತ್ರ ಬಂದು ಆ್ಯಕ್ಟಿಂಗ್ ಕಲೀರಿ. ಇವ್ರು ನಡೆಯೋದನ್ನು ಯಾವ ಥರ ಹೇಳ್ಕೊಡ್ತಾರೆ ಅನ್ನೋದನ್ನ ನೀವೇನು ನಾನು ನೋಡಿ ನಾಗವಲ್ಲಿ ಥರ ಲಾಯಲ್ ಆಗಿ ಯಾರು ಲವ್ ಮಾಡಲ್ಲ ಅಂತ ಹೇಳ್ದಲ್ಲ, ಹೋಗಿ ನಾಗವಲ್ಲಿನ ಲವ್ ಮಾಡ್ಕೊ, ಅವಳನ್ನೇ ಲವ್ ಮಾಡ್ಕೊ ನೀನು. ಹೋಗು. ಯಾಕಿಂಗ್ ಕಾಡ್ತೀಯೇ ನನ್ ಯಾಕಿಂಗ್ ಕಾಡ್ತೀಯೇ? ನಮ್ಮ ಮನೇಲಿ ಹೆಂಗಂತಂದ್ರೆ, ನನಗೆ ಹೆಂಗ್ ಬೇಕು ಹಂಗೆ ಬರೋದಕ್ಕಿಂತ ಅವ್ರು ಹೆಂಗೆ ಹೇಳ್ತಾರೋ ಹಂಗೇ ಕೇಳಬೇಕು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಹೆಂಗ್ ಬೇಕು ಹಂಗೆ ಕೇಳೋ ಥರ ಒಂದು 20 ವರ್ಷ ಬದುಕಿರ್ತಿತ್ತಾನೆ. ಮತ್ತೆ ಇವಾಗ ಬದುಕಿದ್ರೆ ಜೀವನ, ಸತ್ತೋದ್ರೆ ಪಯಣ. ಹೋಯ್, ಸರಿಯಾಗಿ ಕೇಳಿಸ್ಕೊ, ಕಿವಿಗೆ ಕೇಳಿಸ್ಕೊ, ಫೋನ್ನ ಕಿವಿ ಹತ್ರ ಇಟ್ಕೊಂಡು ಕೇಳಿಸ್ಕೊ. ನೀನು ಇದಕ್ಕೂ ಮೇಲೆ ಏನಾದರೂ ಕಾಲು ಮೆಸೇಜ್ ಮಾಡಿಲ್ಲ ಅಂತ ಇಟ್ಕೊ, ನೀನೇ ಸತ್ತೋಗಿದ್ಯಾ ಅಂತ ವಾಟ್ಸಪ್ ಸ್ಟೇಟಸ್ ಹಾಕ್ಬಿಡ್ತೀನಿ. ಜೀವನ ಹಾಳು ಮಾಡ್ಕೊಳ್ಳೋಕ್ಕೆ ತುಂಬ ದಾರಿಗಳಿದ್ವು, ಆದರೆ ನಂಗೆ ಯಾಕೋ ಸ್ವಲ್ಪ ಇನ್ಸ್ಟಾಗ್ರಾಮ್ ಚಲೋ ಅನ್ನಿಸ್ತು. ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ.